ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಆಶೀರ್ವದಿಸಿದ್ದಕ್ಕಾಗಿ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ವಿಶೇಷ, ಸೂರ್ಯಗ್ರಹ ಮೀನ ರಾಶಿಯಲ್ಲಿದ್ದಾಗ. ನೋಡಿ, ಮೀನ ರಾಶಿಯಲ್ಲಿರುವ ಸೂರ್ಯನಿಗೆ ಏನಂತ ಕರೀತಾರೆ ಶಾಸ್ತ್ರದಲ್ಲಿ ಅಂದ್ರೆ ಭಾಸ್ಕರ ಅಂತ ಕರೀತಾರೆ. ಮತ್ತೆ ಹೇಳ್ತೇನೆ, ಮೀನ ರಾಶಿಯಲ್ಲಿ ಸೂರ್ಯನಿದ್ರೆ ಆ ಸೂರ್ಯನಿಗೆ ಭಾಸ್ಕರ ಅಂತ ಕರೀತಾರೆ. ಹೌದಾ? ಬೇರೆ ಬೇರೆ ರಾಶಿಯಲ್ಲಿದ್ದಾಗ ಬೇರೆ ಬೇರೆ ಕರೀತಾರ? ಹೌದು, ಶಾಸ್ತ್ರಗಳು ಅದನ್ನೇ ಹೇಳ್ತವೆ. 12 ರಾಶಿಯಲ್ಲಿದ್ದಾಗ 12 ಮಾಸಗಳಲ್ಲಿ 12 ನಾಮಗಳಿದ್ದಾವೆ. 12 ನಾಮಗಳು ಸಿಗ್ತವೆ. ನೀವು ಗೂಗಲ್ ಟೈಪ್ ಮಾಡಿದ್ರೆ ಮೀನ ರಾಶಿಯಲ್ಲಿದ್ದಾಗ ಭಾಸ್ಕರ ಅಂತ ಕರೀತಾರೆ. ಮೀನ ರಾಶಿಯಲ್ಲಿ ಸೂರ್ಯ ಯಾವಾಗಿರ್ತಾನೆ? ಹಾಗಾದ್ರೆ ಒಂದು ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇನೆ ನಿಮಗೆ, ತಿಳುವಳಿಕೆಗೋಸ್ಕರ. ಮಾರ್ಚ್ 15ರಿಂದ ಏಪ್ರಿಲ್ 15, ಮಾರ್ಚ್ 15ರಿಂದ ಏಪ್ರಿಲ್ 15 ಹೆಚ್ಚು ಕಡಿಮೆ ಒಂದು ದಿನ ಹೆಚ್ಚು ಕಡಿಮೆ ಮೀನ ರಾಶಿಯಲ್ಲಿ ಸೂರ್ಯ ಇರ್ತಾನೆ. ಯಾರ್ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15-16ವರೆಗೂ ಹುಟ್ಟಿರ್ತೀರೋ, ನೀವು ನಿಮ್ಮ ಜಾತಕವನ್ನು ನೋಡ್ಕೊಂಡ್ರೆ ಸೂರ್ಯ ಮೀನ ರಾಶಿಯಲ್ಲಿರ್ತಾನೆ. ಮೀನ ರಾಶಿಯಲ್ಲಿ ಗುರುವಿನ ರಾಶಿ ಆಗಿರೋದ್ರಿಂದ, ಸೂರ್ಯ ಮತ್ತು ಗುರು ಮಿತ್ರ ಗ್ರಹಗಳಾಗಿರುವುದರಿಂದ ಮೀನ ರಾಶಿಯಲ್ಲಿ ಸೂರ್ಯ ಶಕ್ತಿಯುತನಾಗಿಯೇ ಇರ್ತಾನೆ, ತುಂಬಾ ಪ್ರಬಲನಾಗಿರ್ತಾನೆ. ಈ ಸೂರ್ಯ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅದನ್ನೊಂದು ತಿಳ್ಕೋಬೇಕು. ನಿಮ್ಮ ಶಾಸ್ತ್ರಿಗಳ ಮುಖೇನ ತಿಳ್ಕೊಳ್ಳಿ. ಇಲ್ಲಪ್ಪ, ನಮ್ಗೆ ಯಾರು ಶಾಸ್ತ್ರಿಗಳು ಅಷ್ಟು ಪರಿಚಯ ಇಲ್ಲ ಅನ್ನೋದಾದ್ರೆ ನಮಗೆ ಕರೆ ಮಾಡಬಹುದು, ನಾವೇ ತಿಳಿಸ್ತೇವೆ. ನಿಮ್ಮ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿದ್ದಾನ, ಒಳ್ಳೇದ್ ಮಾಡ್ತಾ ಇದ್ದಾನ, ಅಥವಾ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾನ, ಇಷ್ಟೆಲ್ಲಾ ತಿಳ್ಕೊಬೇಕಾಗ್ತದೆ. ಉದಾಹರಣೆ, ಲಗ್ನದಲ್ಲಿ ಸೂರ್ಯ ಇದ್ರೆ, ಅಂದ್ರೆ 1ನೇ ಮನೆಯಲ್ಲಿ ಸೂರ್ಯ ಇದ್ರೆ ಸ್ವಲ್ಪ ತೊಂದರೆ ಕಿರಿಕಿರಿ ಕೊಡ್ತಾ ಇರ್ತದೆ. ಅದು ಒಳ್ಳೇದೇ, ಆದ್ರೆ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಅಹಂಕಾರ ಭಾವ ಹುಟ್ಟಾಗ್ತಾನೆ. ಅದರಿಂದ ನಿಮ್ಮ ಬಾಳ ಸಂಗಾತಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ನೋಡ್ಕೊಳ್ಳಿ, ನೀವು ಯಾರ್ಯಾರಿಗೆ ಸೂರ್ಯ 1ನೇ ಮನೆಯಲ್ಲಿ ಇದ್ದಾನೆ, ಲಗ್ನದಲ್ಲಿದ್ದಾನೆ. ಹಾಗಾದ್ರೆ ಲಗ್ನದಲ್ಲಿ ಯಾವಾಗಿರ್ತಾನೆ ಸೂರ್ಯ ಅಂದ್ರೆ ಹೆಚ್ಚು ಕಡಿಮೆ ಬೆಳಗಿನ ಜಾವ 6 ಗಂಟೆಯಿಂದ 7:30 8 ಗಂಟೆ ಯಾರು ಹುಟ್ಟಿರ್ತಾರೋ ಹೆಚ್ಚು ಕಡಿಮೆ. ಯಾಕಂದ್ರೆ ಆಯಾ ದಿನದ ಸೂರ್ಯೋದಯವಾಗಿ 1-1.5 ತಾಸಿನಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಲಗ್ನದಲ್ಲಿ ಸೂರ್ಯ ಇರ್ತಾನೆ. ನಿಮ್ಮ ತಿಳುವಳಿಕೆಗೆ ತಿಳಿಸ್ತಾ ಇದ್ದೇನೆ. ಯಾರು ಜ್ಯೋತಿಷ್ಯಗಳ ಶಾಸ್ತ್ರಿಗಳ ಅಭಿಪ್ರಾಯ ಇಲ್ದಂಗೆ ತಿಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ತಪ್ಪು ತಿಳುವಳಿಕೆಯೂ ಆಗ್ಬಿಡಬಹುದು. ಬಟ್ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಲಗ್ನದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯೋದಯ ಆಗಿ 1 ತಾಸು ಅಥವಾ 1.5 ತಾಸು ಹುಟ್ಟಿದವರಿಗೆ, ಸೂರ್ಯೋದಯಗೆ 1-1.5 ತಾಸು ಒಳಗೆ ಹುಟ್ಟಿದವರಿಗೆ ಲಗ್ನದಲ್ಲಿ ಸೂರ್ಯ ಇರ್ತಾನೆ. ಈ ಸೂರ್ಯ ಸ್ವಲ್ಪ ನಿಮ್ಮ ಸ್ವಭಾವಕ್ಕೆ ಅಕಸ್ಮಾತ್ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇರದೇ ಹೋದ್ರೆ ಸ್ವಲ್ಪ ಅಹಂಕಾರ ಕೊಟ್ಟು ಬಿಡಬಹುದು. ಮತ್ತೊಂದು ವಿಷಯ ಹೇಳ್ತೇನೆ, ಸೂರ್ಯನ ಜೊತೆಗೆ ಅದೇ ಲಗ್ನದಲ್ಲಿ ರಾಹುವೋ ಕೇತುವೋ ಶನಿದೇವರೋ ಮಂಗಳ ಗ್ರಹವೋ ಇದ್ದು ಬಿಟ್ರೆ ಇನ್ನಷ್ಟು ಅಹಂಕಾರ ಹೆಚ್ಚಿಗೆ ಆಗ್ತದೆ. ಅತ್ಯಂತ ಹಠವಾದಿಯಾಗಿರ್ತಾನೆ ಮನುಷ್ಯ, ಯಾರ ಮಾತು ಕೇಳೋದಿಲ್ಲ. ನೋಡಿ, ನಿಮ್ಮ ಬಾಳ ಸಂಗಾತಿಗಳಿಗೆ ಯಾರಿಗಾದ್ರೂ ಈ ಸೂರ್ಯ 1ನೇ ಮನೆ ಇದ್ದಾನ ನೋಡ್ಕೊಳ್ಳಿ. ಒಮ್ಮೊಮ್ಮೆ ಈ ಸೂರ್ಯ ಡೈವರ್ಸ್ಗೂ ಕೂಡ ಕಾರಣ ಆಗಬಹುದು. ಒಮ್ಮೊಮ್ಮೆಲ್ಲ ಬಹಳಷ್ಟು ಸರ್ತಿ ಆಗಿದೆ. ಬಹಳಷ್ಟು ಸರ್ತಿ 1ನೇ ಮನೆಯಲ್ಲಿ ಸೂರ್ಯ ಯಾರಿದ್ದಾರೋ ಲಗ್ನದಲ್ಲಿ ಅವರಿಗೆ ತಮ್ಮ ಬಾಳ ಸಂಗಾತಿಯೊಂದಿಗೆ ಕಿರಿಕಿರಿ ಆಗ್ತದೆ. ಅವರ ಬಾಳ ಸಂಗಾತಿಗೆ ಏನ್ ಅನಿಸುತ್ತೆ ಅಂದ್ರೆ ತುಂಬಾ ಅಹಂಕಾರಿ ಮನುಷ್ಯ, ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಏನಂತ ಇರ್ತಾರೆ ಅಂದ್ರೆ ಅವರು, ನೀನು ನನಗೆ ಸರಿಯಾದ ಜೋಡಿ ಅಲ್ಲ, ನಾನು ತುಂಬಾ ಗ್ರೇಟ್, ನಿನಗಿಂತ ಬೆಟರ್ ಕಂಪ್ಯಾನಿಯನ್ ನಮಗೆ ಸಿಗಬೇಕಾಗಿತ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಅಕಸ್ಮಾತ್ 2 ಗ್ರಹಗಳಿದ್ರೆ, ಸೂರ್ಯನ ಜೊತೆಗೆ ಅಶುಭ ಗ್ರಹ ಇನ್ನೊಂದಿದ್ರೆ, ಶುಭ ಗ್ರಹ ಇದ್ರೆ ತುಂಬಾ ಒಳ್ಳೇದು, ಏನು ತೊಂದರೆ ಆಗಲ್ಲವ. ಯಾಕಂದ್ರೆ ಶುಭ ಗ್ರಹ ಇದನ್ನ ಕಂಟ್ರೋಲ್ ಮಾಡ್ಬಿಡುತ್ತೆ ಸೂರ್ಯನ. ಅಶುಭ ಗ್ರಹ ಇನ್ನೊಂದು ಇದ್ಬಿಟ್ರೆ ಆಲ್ಮೋಸ್ಟ್
ಹೆಂಡತಿಗೆ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ. ಗಂಡನಿಗಿದ್ರೆ ಅಥವಾ ಹೆಂಡತಿಗಿದ್ರೆ ಗಂಡನಿಗೆ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ. ಆದ್ದರಿಂದ ನೋಡಿ, ಒಮ್ಮೆ ನಿಮ್ಮ ಜಾತಕವನ್ನ ಶಾಸ್ತ್ರಿಗಳ ಹತ್ರ ತೋರಿಸಿ. ಈ ಡೈವರ್ಸ್ಗಳು ಆಗ್ತಾವಲ್ಲ, ಒಮ್ಮೆ ಶಾಸ್ತ್ರಿಗಳ ಹತ್ರ ಒಮ್ಮೆ ನೀವು ಕನ್ಸಲ್ಟ್ ಮಾಡಿ ಇದನ್ನ ಸರಿಪಡಿಸ್ಕೋಬಹುದಾ ಅಂತ ಕೇಳಬಾರದು. ಕೇಳಿ ಇಬ್ಬರೂ ಹೋಗಿ ಇಬ್ಬರ ಜಾತಕಗಳನ್ನೂ ತೋರಿಸಿ ಅಲ್ಲಿ ಕೆಲವು ಗ್ರಹಗಳನ್ನು ಶಾಂತಗೊಳಿಸಿದ್ರೆ ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಚೇಂಜಸ್ ಬಂದು ಬಿಡಬಹುದು. ಮತ್ತೆ ಮೂಲ ವಿಷಯಕ್ಕೆ ಬರ್ತೇನೆ. ಮೀನ ರಾಶಿಯಲ್ಲಿ ಇದ್ದ ಸೂರ್ಯನಿಗೆ ಏನಂತ ಕರೀತಾರೆ ಅಂದ್ರೆ ಭಾಸ್ಕರ ಅಂತ ಕರೀತಾರೆ. ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದ್ರೂ ತೊಂದರೆ ಕೊಡ್ತಾ ಇದ್ರೆ ಅಥವಾ ಸೂರ್ಯ ಪವರ್ಫುಲ್ ಆಗಿದ್ರೆ, ನೋಡಿ ಸೂರ್ಯ ಪವರ್ಫುಲ್ ಆಗಿದ್ರೆ ಇನ್ನಷ್ಟು ಪವರ್ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಈ ಧ್ಯಾನ ಮಾಡಬಹುದು. ಸೂರ್ಯ ತೊಂದರೆ ಕೊಡ್ತಾ ಇದ್ರೆ ಆ ತೊಂದರೆಯನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೂ ಕೂಡ ಈ ಧ್ಯಾನವನ್ನು ಮಾಡಬಹುದು. ಏನಂತ ಧ್ಯಾನ ಮಾಡ್ಬೇಕು ಸೂರ್ಯನಿಗೋಸ್ಕರ ಅಂದ್ರೆ ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ. ನೋಡಿ, ಈ ಧ್ಯಾನವನ್ನ ಬೆಳಗಿನ ಜಾವದಲ್ಲಿ ಎದ್ಬಿಟ್ಟು ಸೂರ್ಯನನ್ನ ನೋಡಿ ನಮಸ್ಕಾರ ಮಾಡಿಬಿಟ್ಟು ಒಂದಿಷ್ಟು ಊದುಬತ್ತಿಯನ್ನು ಬೆಳಗ್ಬಿಟ್ಟು ನೀವು ಈ ಧ್ಯಾನವನ್ನು 108 ಸರಿ ಮಾಡಿದರೆ ತುಂಬಾ ಒಳ್ಳೆಯದು. ದಿನವೂ ಮಾಡೋಕ್ಕಾಗಲ್ಲ ಅಂದ್ರೆ ಭಾನುವಾರವಾದ್ರೂ ಮಾಡಿ. ಇಲ್ಲ ನಮಗೆ ಮಾಡಕ್ಕಾಗುತ್ತೆ ಗುರುಜಿ ಅನ್ನೋದಾದ್ರೆ ಒಂದು ಕೆಲಸ ಮಾಡಿ, ಒಂದು ವ್ರತ ರೀತಿ ಆಚರಣೆ ಮಾಡಿ. 48 ದಿನಗಳ ಕಾಲ ನೀವು ಪ್ರತಿದಿನ ಈ ಮಂತ್ರವನ್ನ ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು 108 ಸಲ ಈ ಧ್ಯಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಶತ್ರುಗಳ ಕಾಟ ಇದ್ರೆ, ಅಕಸ್ಮಾತ್ ನಿಮಗೇನಾದ್ರೂ ನಮಗೆ ಟ್ಯಾಲೆಂಟ್ ಇದೆ, ನಾವು ಶೈನ್ ಆಗ್ತಾ ಇಲ್ಲ, ಅಥವಾ ನಮ್ಮ ಏನು ಕಲೆ ಏನಿದೆ ಅಥವಾ ನಮ್ಮ ತಾಕತ್ತು ಸಾಮರ್ಥ್ಯ ಏನಿದೆ ಅದು ಹೊರಗೆ ಬರ್ತಾ ಇಲ್ಲ, ನಮಗೊಂದು ಬ್ರೇಕ್ಔಟ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಆಗಲೂ ಕೂಡ ಸೂರ್ಯನನ್ನ ನಮಸ್ಕಾರ ಮಾಡಿಬಿಟ್ಟು ಧ್ಯಾನ ಮಾಡಬೇಕು. ಶತ್ರು ನಾಶನ ಮಾಡ್ಬೇಕಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಮಾಡಿ. ಆದಿತ್ಯ ಹೃದಯ ಸ್ತೋತ್ರ ಬೆಳಗಿನ ಜಾವದಲ್ಲಿ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಮಾಡಿ. ಅದೇ ಆದಿತ್ಯ ಹೃದಯ ಸ್ತೋತ್ರ ನಿಮ್ಮನ್ನ ಬೆಳಕಿಗೆ ತರಬಲ್ಲದು. ನೀವು ಶೈನ್ ಆಗ್ಬೇಕು ಅಂದ್ರೆ, ಒಂದ್ ರೀತಿ ವರ್ಚಸ್ಸು ಬೆಳಿಬೇಕಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ನೀವು ಪಠಣೆ ಮಾಡಿ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನೀವು ನೋಟೆಡ್ ಆಗ್ತೀರಾ, ನಿಮಗೆ ಒಂದ್ ರೀತಿ ಗೌರವ ಪ್ರಾಪ್ತಿ ಆಗ್ತದೆ. ಸೂರ್ಯ ಗ್ರಹಗಳ ರಾಜ. ನೋಡಿ, ಗುರುಗ್ರಹ ತುಂಬಾ ದೊಡ್ಡದು, ನಂತರ ಶನಿ ಗ್ರಹ ದೊಡ್ಡದು, ಸೂರ್ಯ ಮಾತ್ರ ಗ್ರಹಗಳ ರಾಜ ಇದ್ದಾನೆ. 9 ಗ್ರಹಗಳಿಗೆ ರಾಜ ಯಾರಂದ್ರೆ ಅದು ಸೂರ್ಯನಿರ್ತಾನೆ. ಈ ಸೂರ್ಯನನ್ನ ಇನ್ನಷ್ಟು ಪವರ್ಫುಲ್ ಮಾಡ್ಕೋಬೇಕಂದ್ರೆ ಈ ಧ್ಯಾನಗಳನ್ನು ಮಾಡಿ, ಅಥವಾ ಸೂರ್ಯನಿಂದ ತೊಂದರೆ ಆಗ್ತಾ ಇದ್ರೆ ಈ ಧ್ಯಾನಗಳನ್ನ ಮಾಡಿ ತೊಂದರೆ ತೆಗೆಸ್ಕೊಳ್ಳಿಕ್ಕೆ. 1ನೇ ಮನೆ, 2ನೇ ಮನೆ, 4 ನೋಡಿ ಇವೆಲ್ಲ ಇದ್ದಾಗ ಅದರ ಜೊತೆಗೆ ಇನ್ನೊಂದು ಅಶುಭ ಗ್ರಹ ಇದ್ರೆ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಆದ್ರೆ 3, 6, 10, 11 ಇಲ್ಲಿದ್ರೆ ತುಂಬಾ ಒಳ್ಳೆಯದು. ಸೂರ್ಯ ಅಲ್ಲಿದ್ರೆ ಎಲ್ಲಿ ಆ 3, 6, 10, 11ರಲ್ಲಿ ಅಶುಭ ಗ್ರಹಗಳಿದ್ದಷ್ಟು ಒಳ್ಳೆಯದು. ಆದ್ದರಿಂದ ನಿಮ್ಮ ಶಾಸ್ತ್ರಿಗಳ ಮುಖೇನ ತಿಳ್ಕೊಂಡ್ಬಿಟ್ಟು ತದನಂತರ ಈ ಧ್ಯಾನವನ್ನ ಮಾಡೋದು ತುಂಬಾ ಒಳ್ಳೆಯದು. 12 ರಾಶಿಗಳಲ್ಲಿರುವ ಸೂರ್ಯನನ್ನು ಏನಂತ ಕರೀತಾರೆ ಅಂತ ತಿಳಿಸಿದ್ದೇನೆ. ಏನಾದ್ರೂ ಸಲಹೆ ಬೇಕಾದ್ರೆ ನೀವು ನಮಗೆ ಕರೆ ಮಾಡಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಮಾಟ ಮಂತ್ರ ಆದವರು, ನಿಧಿ ಶೋಧನೆ ಮಾಡಿ ತೊಂದರೆ ಸಿಕ್ಕಾಕೊಂಡವರು, ಸಾಕಷ್ಟು ಜನ ಈ ವಿಚಿತ್ರ ಸಮಸ್ಯೆಗಳಿದ್ದವರೆಲ್ಲ ಕರೆ ಮಾಡ್ತಾ ಇದ್ದಾರೆ. ಆತ್ಮಗಳ ಪ್ರಯೋಗ ಆದವರು, ನಾವು ಎಲ್ಲರಿಗೂ ತಿಳಿಸಿದ್ದೇವೆ ಏನ್ ಮಾಡ್ಬೇಕಂತ. ಆ ಮಂತ್ರಗಳನ್ನ ಧ್ಯಾನ ಮಾಡಿ ನಾವು ಹೇಳಿದ ಮಂದಿರಗಳಿಗೆ ಹೋಗಿ ಬಂದು ಗುರುಗಳೇ ನಮಗೆ ಒಳಿತಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನಿಮಗೂ ಕೂಡ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.